ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಇವತ್ತು ಶುಕ್ರವಾರ. ಇವತ್ತೊಂದು ನ್ಯೂ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಯಾವುದಾದ್ರೂ ಫೇವ್ರೆಟ್ ಡಿಶ್ ಬಗ್ಗೆ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆ ವಿಡಿಯೋನ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ನಾನಿವತ್ತು ಇಲ್ಲಿ ಫ್ರೂಟ್ ಕೇಕ್ನ ಮಾಡ್ತಾಯಿದ್ದೀನಿ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಅಂತ ಹೇಳ್ತೀನಿ. ನಾನಿಲ್ಲಿ ಒಂದು ವಾಟರ್ ಮಿಲನ್ನು ಮತ್ತು ಒಂದು ಪ್ಯಾಕು ಸ್ಟ್ರಾಬೆರಿ ಮತ್ತು ಬನಾನಾ, ಪೈನಾಪಲ್ ತೊಗೊಂಡಿದ್ದೀನಿ. ಹಂಗಂತ ಇಷ್ಟೆಲ್ಲ ತೋರಿಸ್ತಿದ್ದೀನಿ ಅಂತ ಇಷ್ಟೆಲ್ಲ ಹಾಕಲ್ಲ. ಇದರಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಈಗ ನಾನು ವಾಟರ್ ಮಿಲನ್ನ ಸ್ಲೈಡ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಸ್ಲೈಡ್ಸ್ ಥರ. ಈಗ ಇದನ್ನು 2 ಸ್ಲೈಡ್ಸ್ ಆಗಿ ಕಟ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಬನಾನಾನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಅರ್ಧ ತೊಗೊಂಡು ನಾನು 2 ಪೀಸ್ನ ಪೈನಾಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಥರ ಕೇಕ್ ಮೆಜರ್ಮೆಂಟಿನ ಸಿಗುತ್ತೆ. ನಾನು ಇದರಲ್ಲಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಕೇಕ್ ಕಟ್ಟರಲ್ಲಿ ಡಿಫ್ರೆಂಟ್ ಆ್ಯಂಗಲಲ್ಲಿ ಸ್ಟಾರ್ ಮತ್ತು ಹಾರ್ಟ್, ಸರ್ಕಲ್ ಈ ಥರದ್ರಲ್ಲಿ ನಾನು ಶೇಪ್ ತೊಗೊಂಡು ಅದನ್ನು ಸ್ಟಿಕ್ಕಿಗೆ ಹಾಕ್ತಾಯಿದ್ದೆ. ತುಂಬ ಚೆನ್ನಾಗಿ ಬರ್ತಾಯಿತ್ತು, ತುಂಬ ಕ್ಯೂಟ್ ಅನಿಸ್ತಾಯಿತ್ತು. ಮಕ್ಕಳಿಗಂತೂ ತುಂಬ ಲವ್ ಮಾಡ್ತಾರೆ ಈ ಥರ ಫ್ರೂಟ್ ಕೇಕ್ನ. ಈ ಥರ ಕೇಕ್ ಮಾಡೋದ್ರಿಂದ ಮಕ್ಕಳು ಹೊರಗಡೆ ಈ ಕೆಮಿಕಲ್ಸ್ ಹಾಕಿ, ಶುಗರ್ಸು, ಮೈದಾ ಎಲ್ಲ ಯೂಸ್ ಮಾಡಿಬಿಟ್ಟು, ಅಂದರೆ ಬಿಳಿ ವಿಷಗಳನ್ನ ಹಾಕಿ ಮಾಡಿರ್ತಾರಲ್ಲ, ಆ ಥರ ಕಲರ್ನ ತಿನ್ನೋದನ್ನ ತುಂಬ ಕಡಿಮೆ ಮಾಡ್ತಾರೆ. ಮತ್ತು ತುಂಬಾ ಹೆಲ್ತಿ ಅಂತಲೂ ಹೇಳ್ತೀನಿ. ಈ ಥರ ಡಿಫ್ರೆಂಟ್ ಕೇಕ್ ಕಟ್ಟರ್ಸಿಂದ ಮಾಡಿದ್ರೆ ಅವ್ರಿಗೇನೋ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ. ಯಾರಾದರೂ ಮಕ್ಕಳಿದ್ರೆ ಈ ಥರ ಫ್ರೂಟ್ ಕೇಕ್ನ ಮಾಡಿಕೊಡಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡಿಕೊಡಿ. ಅದರಿಂದ ಎಲ್ಲ ಫ್ರೂಟ್ಸ್ನೂ ತಿಂತಾರೆ. ನಾವು ಯಾವ ಥರ ಫ್ರೂಟ್ಸ್ನ ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಫ್ರೂಟ್ಸ್ ತಿನ್ನೋಲ್ಲ ಅನ್ನೋರಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀನಿ. ಈಗ ನೋಡ್ತಾ ಇರ್ಬೋದು, ನಾನು ಬನಾನಾನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಮತ್ತು ಸ್ಟ್ರಾಬೆರಿನೂ ಅಷ್ಟೇ ಮಧ್ಯ ಸ್ಲೈಡ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈಗ ಜೋಡಿಸ್ಕೊತಾ ಇದ್ದೀನಿ. ನಾವೇನು ಸ್ಟಿಕ್ ಮಾಡ್ಕೊಂಡಿದ್ವಲ್ಲ ಕೇಕ್ ಕಟ್ಟರ್ ಸಹಾಯದಿಂದ, ಈಗ ಅದನ್ನು ಇಡ್ತಾಯಿದ್ದೀನಿ. ತುಂಬ ಕ್ಯೂಟಾಗಿ ಅನಿಸ್ತಾ ಇತ್ತು. ಇದು ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿತ್ತು. ನಮ್ಮ ಚೈಲ್ಡ್ಹುಡ್ಡೇ ನೆನಪಾಗ್ತಾಯಿತ್ತು. ಆ್ಯಕ್ಚುಲಿ ಅವಾಗೆಲ್ಲ ಈ ಶೇಪರ್ಸ್ ಎಲ್ಲ ಇರಲಿಲ್ಲ, ಕೇಕ್ ಕಟ್ಟರ್ಸ್ ಎಲ್ಲ. ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತೇಳ್ಬಿಟ್ಟು. ಈಗ ನಾನು ಸ್ಟ್ರಾಬೆರಿನ ಒಂದೊಂದು ಅಂದರೆ ಮಧ್ಯ ಒಂದೊಂದು ಆ್ಯಡ್ ಮಾಡಿ ಇಟ್ಟಿದ್ದೀನಿ. ನೋಡಿದ್ರಲ್ಲ ಕ್ಯೂಟ್ ಫ್ರೂಟ್ ಕೇಕ್ನ. ಈಗ ಬನ್ನಿ ಮತ್ತೊಂದು ರೆಸಿಪಿನ ತೋರಿಸ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನಿಲ್ಲಿ ಬಾಳೆಕಾಯಿನ ಬಳಸ್ತಾಯಿದ್ದೀನಿ. ಮೇಲೆ ಸಿಪ್ಪೆ ತೆಗೆದು ಲೈಟಾಗಿ ಉದ್ದುದ ಸ್ಲೈಡ್ಸಾಗಿ ಮಾಡಿದ್ದೀನಿ. ಈಗ ನಾನೇನಿಲ್ಲಿ ಬಾಳೆಕಾಯಿ ಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಇದು ಕಲರ್ ಚೇಂಜ್ ಆಗಬಾರ್ದು ಅಂತ. ಸ್ವಲ್ಪ ಓಪನ್ ಆಗಿಟ್ಟರೆ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಹಾಕಿ ಈಗ ಸ್ವಲ್ಪ ನೀರಲ್ಲಿ ಹಾಕ್ತಾಯಿದ್ದೀನಿ. ಈಗ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡ್ರು. ಇನ್ನು ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ತೊಗೊತಾ ಇದ್ದೀನಿ. ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಇನ್ನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ತೊಗೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು 1 ರಿಂದ 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಬಳಸ್ತಾ ಇದ್ದೀನಿ ಕ್ರಿಸ್ಪಿಗೋಸ್ಕರ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಈ ಕಡಲೆ ಹಿಟ್ಟನ್ನ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿ ಗಂಟಿರಬಾರ್ದು. ಮಸಾಲೆ ಎಲ್ಲ ಹಾಕಬೇಕು. ತುಂಬ ರುಚಿಯಾಗಿರುತ್ತೆ. ತುಂಬ ಫಟಾಫಟ್ ಅಂತ ಮಾಡ್ಬೋದು ಈ ರೆಸಿಪಿನ. ತವಾ ಫ್ರೈ ಮಾಡ್ತಾಯಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಖಾರ ಪೌಡ್ರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲೇ ನೋಡ್ಕೊಳ್ಳಿ ಸ್ವಲ್ಪ ಉಪ್ಪು ಹೇಗಿದೆ, ಖಾರ ಹೇಗೆ ನಿಮ್ಮ ಟೇಸ್ಟಿಗೆ ಅನುಸಾರ. ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ಬಾಳೆಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಉದ್ದುದ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಪೂರ್ತಿ ನೀರು ಹಾಕೋದು ಬೇಡ, ಇದರಲ್ಲೇ ನೀರಿರುತ್ತೆ. ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವೋ ಮಸಾಲ ಮಿಕ್ಸ್ನ ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮೇಲ್ಗಡೆ ಪೂರ್ತಿ ಫಿಲಪ್ ಮಾಡಬೇಕು. ಬ್ಯಾಕ್ ಸೈಡು ಫ್ರಂಟ್ 2 ಕಡೆನೂ ಪೂರ್ತಿ ಚೆನ್ನಾಗಿ ಫಿಲಪ್ ಮಾಡಿ, ಎಲ್ಲೂ ಗ್ಯಾಪ್ ಇಡ್ತಾನೆ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಟಾಫಟ್ ಅಂತ ಈಗ ತವಾ ಮೇಲೆ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಘೀ ಬೇಕಾದರೆ ಬಳಸ್ಬೋದು. ನಾನಿಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ 2 ಕಡೆನೂ ಉಲ್ಟಾ ಕಡೆ 2 ಕಡೆನೂ ಈಗ ಇಡ್ತಾಯಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಬಾಳೆಕಾಯಿನ ರೆಗ್ಯುಲರಾಗಿ ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಡ್ಬೋದು ಅಂತಲೇ ಹೇಳ್ತೀನಿ. ಮಕ್ಕಳು ಕೂಡ ಇಷ್ಟಪಡ್ತಾರೆ, ಮನೇಲಿ ವಯಸ್ಸಾದವರು ಕೂಡ ಇಷ್ಟಪಡ್ತಾರೆ. ತುಂಬ ರುಚಿಯಾಗಿರುತ್ತೆ. ಯಾರಾದರೂ
ಗೆಸ್ಟ್ ಅಥವಾ ಫ್ರೆಂಡ್ಸು ಯಾರಾದರೂ ಸಡನ್ನಾಗಿ ಬಂದರೆ ಬಾಳೆಕಾಯಿ ಇದ್ದರೆ ಬೇಗನೆ ಮಾಡ್ಬೋದು. ಕಿಟಿ ಪಾರ್ಟಿಗಳಿಗೂ ಅಷ್ಟೇ ಬೇಗನೆ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ಮೇಲ್ಗಡೆನೂ ಆಯಿಲ್ ಹಾಕ್ತಾಯಿದ್ದೀನಿ. ಬಟರ್ ಕೂಡ ಯೂಸ್ ಮಾಡ್ಬೋದು, ಗೀ ಅಥವಾ ಬಟರ್ ಆಯಿಲ್ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ. ನಾನಿಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ, ಎಲ್ಲದ್ರ ಮೇಲೂ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಉಲ್ಟನೂ ಕೂಡ ಮ್ಯಾಕ್ಸಿಮಮ್ ಅಂದರೆ ಒಂದು 5 ಮಿನಿಟ್ಸ್ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ 5 ಮಿನಿಟ್ಸ್ ಇಟ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ಈಗ ಈ ಕಡೆ ಹಾಕ್ತಾಯಿದ್ದೀನಿ ತಿರುಗಿಸಿ, ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ. ಎಲ್ಲ ಕಡೆನೂ ಮಸಾಲೆ ಹತ್ತಿದೆ. ಈಗ ಈ ಕಡೆನೂ ಉಲ್ಟಾ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.